ಇನ್ನು ಎರಡು ಮದುವೆ ಮೊದಲ ಹೆಂಡತಿ ಎಂಟ್ರಿ ಹೈ ಡ್ರಾಮಾ ಶುರುವಾಗುತ್ತೆ. ಚಿಕ್ಕಬಳ್ಳಾಪುರದ ಕ್ರೈಸ್ಟ್ ಚರ್ಚ್ನಲ್ಲಿ ಆಗಿರುವಂತಹ ಭಾರೀ ಗಲಾಟೆ. ಎರಡು ಮದುವೆ ಆಗಿರುವಂತಹ ವ್ಯಕ್ತಿ ಮೊದಲ ಹೆಂಡತಿಯಲ್ಲಿ ಎಂಟ್ರಿ ಆಗೋದು ಅಂದ್ರೆ ನೋಹನ್ ಕಾಂತ್ ಎಂಬಾತನ ಎರಡನೇ ಮದುವೆ ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ರಿಸೆಪ್ಷನ್ಗೆ ಮೊದಲ ಹೆಂಡತಿ ರಶ್ಮಿ ಎಂಟ್ರಿ ಕೊಡ್ತಾಳೆ. ರಶ್ಮಿ ಮತ್ತು ರಶ್ಮಿ ಅಕ್ಕ ರೋಸಿಯಿಂದ ಗಲಾಟೆ ಶುರುವಾಗುತ್ತೆ. ಒಂದು ಮದುವೆ ಆಗಿತ್ತು, ಎರಡನೇ ಮದುವೆಗೆ ಆತ ಹೊರಟಿದ್ದ. ರಿಸೆಪ್ಷನ್ಗೆ ಎಂಟ್ರಿ ಆಗುತ್ತೆ ಮೊದಲ ಹೆಂಡತಿಯದ್ದು. ನಂತರ ಏನಾಯ್ತು ನೋಡಿ. ತೆಗಿಬೇಕು ತೆಗಿತೀನಿ. ಎಸ್, ನೋಡ್ತಾ ಇದ್ದ ದೃಶ್ಯಗಳು. ಸ್ವಲ್ಪ ಇವರು ಫ್ಲಾಶ್ ಬ್ಯಾಕ್ ಹೇಳೋದಾದ್ರೆ 2018ರಲ್ಲಿ ಇವರ ಮದುವೆ ಆಗಿತ್ತು. ಅದಾದ್ಮೇಲೆ ಈಗ ಈತ ಎರಡನೇ ಮದುವೆ ಪ್ರಯತ್ನ ಪಟ್ಟಿದ್ದಾನೆ. ಭೀಮಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಭೀಮಪ್ಪ, ಏನಿದು ಮೊದಲ ಮದುವೆ, ಅದಾದ್ಮೇಲೆ ಡಿವೋರ್ಸ್ ಆಗಿತ್ತಾ? ಎರಡನೇ ಮದುವೆಲಿ ಏನ್ ಸೀನ್ ಆಯ್ತು ಇಲ್ಲಿ? ಅವಿನಾಶ್, ಅದು 2018ರಲ್ಲಿ ಚಿಕ್ಕಬಳ್ಳಾಪುರ ಮೂಲದ ನೋಹನ್ ಕಾಂತ್ ಅನ್ನೋರು ಬೆಂಗಳೂರು ಮೂಲದ ರಶ್ಮಿ ಅನ್ನೋರನ್ನ ಮದುವೆ ಮಾಡ್ಕೊಂಡಿದ್ರಂತೆ. ಮದುವೆ ನಂತರ ಅವರು ಕುಟುಂಬ ಕಲಹ ಮತ್ತು ಹೊಂದಾಣಿಕೆ ಆಗದ ಕಾರಣ ಆ ಡೈವರ್ಸ್ ಅಪ್ಲೈ ಮಾಡ್ಕೊಂಡಿದ್ದಾರೆ. ನಂತರ ಈಗ ನಮಗೆ ಸಿಕ್ಕ ದಾಖಲೆಗಳ ಪ್ರಕಾರ ನೋಹನ್ ಕಾಂತ್ ಡೈವರ್ಸ್ ಪಡೆದುಕೊಂಡಿದ್ದಾನೆ. ಆದ್ರೆ ರಶ್ಮಿ ಹೇಳುವಂತದ್ದು ಇವರು ಡೈವರ್ಸ್ ಪಡೆದುಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ, ಮತ್ತೆ ಈ ನಮ್ಮ ಕಡೆಯಿಂದ ಸೈನ್ ನೋಟಿಸ್ ಯಾವುದೂ ಇಲ್ಲ. ಆದ್ರೂ ಸಹ ಈ ತರ ಮದುವೆ ಮಾಡ್ಕೊಂತ ಇದ್ದಾನೆ, ಇದು ಅಕ್ರಮವಾಗಿ ಮದುವೆ ಮಾಡ್ಕೊಂತ ನಮಗೆ ಡೈವರ್ಸ್ ನೀಡಿಲ್ಲ ಅಂತ ಒಂದು ಮಾಹಿತಿ ನೀಡಿ ಆ ಮದುವೆ ಅಂದ್ರೆ ಚರ್ಚ್ ನಲ್ಲಿ ಮದುವೆ ನಡೀತಿತ್ತು. ಈ ಸಂದರ್ಭದಲ್ಲಿ ಚರ್ಚ್ಗೆ ನುಗ್ಗಿ ಅಲ್ಲಿ ಗಲಾಟೆ ಮಾಡಿದ್ರು. ರಶ್ಮಿ ಅವ್ರ ಸಂಬಂಧಿಕರು ಮತ್ತು ಕೆಲವು ಸಂಘ ಸಂಸ್ಥೆನ ಕರ್ಕೊಂಡ್ಬಂದು ಅಲ್ಲಿ ಕೂಗಾಟ ಮಾಡಿದ್ರು, ನೂಕು ನುಗ್ಲಾಟ ಎಲ್ಲ ಆಯ್ತು. ತಕ್ಷಣ ಚಿಕ್ಕಬಳ್ಳಾಪುರದ ಪೊಲೀಸರು ಬಂದು ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ರಶ್ಮಿ ಹೇಳುವಂತದ್ದು ಇವರು ಡೈವರ್ಸ್ ಪಡೆದುಕೊಳ್ಳದೆ ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ನೋಹನ್ ಕಾಂತ್ ಹೇಳ್ತಕ್ಕಂಥದ್ದು ನಾವು ಡೈವರ್ಸ್ಗೆ ಅಪ್ಲೈ ಮಾಡಿರೋದು ಆ ಮಹಿಳೆಗೂ ತಮ್ಮ ಮೊದಲನೇ ಪತಿಗೂ ಗೊತ್ತು ಮತ್ತು ಡೈವರ್ಸ್ ಆಗಿದೆ ಅದು ಸಹ ಗೊತ್ತು. ಆದ್ರೂ ಸಹ ವಿನಾಕಾರಣ ಇತರ ಗಲಾಟೆ ಮಾಡ್ಬೇಕನ್ನೋ ಉದ್ದೇಶದಿಂದ ಬಂದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತನ್ನ ಕೈಯಲ್ಲಿ ತೆಗೆದಂತ ಒಂದು ಡೈವರ್ಸ್ ಪತ್ರವನ್ನು ಸಹ ಪೊಲೀಸರಿಗೆ ನೀಡಿದ್ರು ಮತ್ತು ಮಾಧ್ಯಮಗಳಿಗೆ ತೋರಿಸಿದ್ರು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಭೀಮಪ್ಪ.